ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂ ಚ ಸಾಧಯೇತ್ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಏಕಂ ಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಈ ಹಿಂದಿನ ಭಾಗಗಳಲ್ಲಿ ಬಿಂಬ ಸಾಕ್ಷಾತ್ಕಾರ ಮತ್ತು ಸ್ವರೂಪ ಸುಖದ ಅಭಿವ್ಯಕ್ತಿಗಾಗಿ ಸಾಧಕ ಮಾಡಬೇಕಾದಂತಹ ಪ್ರಯತ್ನಗಳು ಇದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಈ ವಿಷಯದಲ್ಲಿ ಮತ್ತಷ್ಟು ಜಿಜ್ಞಾಸೆಗಳು ಬಂದರೆ ಆ ಜಿಜ್ಞಾಸೆಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಈಗ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಸಾಧಕ ಈ ಎಲ್ಲ ಶಾಸ್ತ್ರಗಳನ್ನು ಓದಿದ ಮೇಲೆ ಅವನು ತಾನು ಏನನ್ನು ಅಧ್ಯಯನ ಮಾಡಬೇಕು ಅಂತ ಅನ್ನೋದೊಂದು ಜಿಜ್ಞಾಸೆ ಯಾವತ್ತೂ ಬರ್ತಿರ್ತದೆ. ಅದಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ನಾನು ಎದುರಿಸಿದಾಗ ಅದಕ್ಕೆ ಈಗ ಉತ್ತರ ಕೊಡುವಂಥ ಒಂದು ಪ್ರಯತ್ನವೂ ಕೂಡ ಇಲ್ಲಿ ನಾನು ಮಾಡ್ತಿದ್ದೇನೆ. ಕೆಲವು ಬಾರಿ ತನ್ನ ದಾರಿ ಏನು ಅಂತನ್ನುವುದನ್ನು ಸಾಧಕ ಕಂಡುಕೊಳ್ಳೋದ್ರಲ್ಲಿ ವಿಫಲನಾಗ್ತಾನೆ. ಈ ಕೆಲವು ಮಾತುಗಳು ಹೀಗೆ ಕೇಳಿ ಬರ್ತಿರ್ತವೆ. ಸಾಧಕನಿಗೆ ಭಾಗವತ ಒಂದೇ ಸಾಕು, ಜಗತ್ತಿನ ಸತ್ಯತ್ವದ ಜ್ಞಾನ. ಈ ಜಗತ್ತನ್ನುವುದು ಭಗವಂತನ ಸೃಷ್ಟಿಯಾಗಿದೆ, ಅದು ಸತ್ಯವಾಗಿದೆ. ಜೀವ ಮತ್ತು ಪರಮಾತ್ಮರ ನಡುವೆ ಮತ್ತು ಉಳಿದ 5 ಭೇದಗಳು ಕೂಡ, ಜೀವ ಪರಮಾತ್ಮರ ನಡುವಿನ ಭೇದ ಮತ್ತು ಉಳಿದ 5 ಭೇದಗಳು ಕೂಡ, ಇವೆಲ್ಲ ನಮಗೆ ಭೇದಗಳು ಸರಿಯಾಗಿ ಗೊತ್ತಿವೆ ಅಂತಾದರೆ ನಮಗೆ ಮತ್ತು ಏನೂ ಕೂಡ ಬೇಕಾಗಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತದೆ. ಕೆಲವು ಕಡೆ ಭಾಗವತ ಒಂದೇ ಸಾಕು ಮುಕ್ತಿಗೆ ಅನ್ನುವ ಅಭಿಪ್ರಾಯ ಕೇಳಿ ಬಂದರೆ, ಇನ್ನು ಕೆಲವು ಕಡೆ ಹರಿಕಥಾಮೃತ ಸಾರದಂಥ ಒಂದು ಗ್ರಂಥ ಅದೊಂದೇ ಸಾಕು ಮುಕ್ತಿಗೆ, ಆ ಒಂದು ಅಭಿಪ್ರಾಯವೂ ಕೂಡ ಕೇಳಿ ಬರ್ತಿರ್ತದೆ. ಮೋಕ್ಷ ಮಾರ್ಗಕ್ಕೆ ಸೋಪಾನ ಇದು ಅಂತ ಸ್ವಯಂ ಜಗನ್ನಾಥದಾಸರೇ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದೊಂದೇ ಸಾಕು ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಿರ್ತವೆ. ಆದರೆ ಇದ್ರ ಬಗ್ಗೆ, ಈ ಭಾಗವತ ಗ್ರಂಥದ ಬಗ್ಗೆ ಆಗಲಿ, ಮಹಾಭಾರತ ಗ್ರಂಥದ ಬಗ್ಗೆ ಆಗಲಿ, ಹರಿಕಥಾಮೃತಸಾರ ಗ್ರಂಥದ ಬಗ್ಗೆ ಆಗಲಿ, ನನ್ನದೊಂದು ನಾವು ಏನು ಓದಬೇಕು ಅಂತ ಅನ್ನೋದ್ರ ಬಗ್ಗೆ ನನ್ನದೊಂದು ಅಭಿಪ್ರಾಯ ಇದೆ. ನಮ್ಮ ಮಾರ್ಗ ಹೇಗಿರಬೇಕು, ನಮ್ಮ ಆಯ್ಕೆ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನನ್ನದೊಂದು ಅಭಿಪ್ರಾಯ ಇದೆ. ಅದನ್ನು ಈಗ ತಮ್ಮೆದುರಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೇನೆ. ನಮ್ಮ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿಲ್ಲ. ನಾವು ಬಹಳ ದೊಡ್ಡ ಯೋಗಿಗಳು ಅಥವಾ ಸಣ್ಣ ಯೋಗಿಗಳು, ಯೋಗಿಗಳೇ ಹೌದೋ ಅಲ್ವೋ, ಪ್ರಾರಬ್ಧ ಕರ್ಮಯೋಗಿಗಳು, ಕುಯೋಗಿಗಳು ಅಂತ ನಮ್ಮನ್ನು ಭಾಗವತ ಹಾಸ್ಯ ಮಾಡಿದೆ. ಪ್ರಾರಬ್ಧ ಕರ್ಮಯೋಗಿಗಳೇ ಹೌದು ನಾವು. ಅದಕ್ಕಾಗಿ ಈ ಮಾತು ಹೇಳ್ತಿದ್ದೇನಷ್ಟೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್. ಶಾಸ್ತ್ರದ ಮಾರ್ಗದ ಮೂಲಕ ಅಲ್ಲದೇನೆ ಕೇವಲ ಬೇರೆ ಯಾವುದೋ ಮಾರ್ಗದಿಂದಲೂ ಭಗವಂತನನ್ನು ತಿಳಿದರೂ ಕೂಡ ಮುಕ್ತಿ ಆಗ್ತದೆ, ಅದರಲ್ಲೂ ಸುಖ ಸಿಗ್ತದೆ. ಶಾಸ್ತ್ರವನ್ನೇ ಶ್ರವಣ ಮಾಡಿ ಮುಕ್ತಿಯನ್ನು ಪಡೆದರೆ ಅಲ್ಲಿ ಹೆಚ್ಚಿನ ಸುಖ. ಮತ್ತು ಶಾಸ್ತ್ರವನ್ನು ನಾವು ಶ್ರವಣ ಮಾಡಿದ್ದಲ್ಲದೆ ಅದನ್ನು ಪಠನ ಮಾಡಿದರೆ ಮತ್ತೂ ಹೆಚ್ಚಿನ ಸುಖ. ಕೆಲವರು ಶ್ರವಣ ಮಾಡಿ ಬಿಟ್ಟು ಬಿಡ್ತಾರೆ, ಬಿಟ್ಟು ಬಿಡುವುದಕ್ಕಿಂತ ಪಠನ ಮಾಡಿದರೆ ಇನ್ನೂ ಹೆಚ್ಚಿನ ಸುಖ ಅಂತ. ಹೀಗೆ ಮತ್ತೊಂದು 3ನೇ ಗ್ರೇಡಿನ ಮುಕ್ತಿ, ಇನ್ನೂ ಹೆಚ್ಚಿನ ಮುಕ್ತಿ. ವ್ಯಾಖ್ಯಾತುಸ್ತು ಸಮ ಮುಕ್ತವು ಸುಖಂ ನಾಣ್ಯಸ್ಯ ಕಸ್ಯಚಿತ್. ಯಾರು ವ್ಯಾಖ್ಯಾನ ಮಾಡ್ತಾನೆ ಅವನಿಗೆ ಸಿಗುವಷ್ಟು ಸುಖ ಇನ್ನು ಯಾರಿಗೂ ಕೂಡ ಸಿಕ್ಕೋದಿಲ್ಲ ಅಂತದು
ಮತ್ತು ಹೆಚ್ಚಿನ ಮುಕ್ತಿ, ಹೆಚ್ಚಿನ ಸುಖ. ತಥೋಧಿಕಂ ತು ದೇವಾನ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ. ಅದಕ್ಕಿಂತ ಹೆಚ್ಚಿನ ಸುಖ ಮುಕ್ತರಿಗೆ ಸಿಗ್ತದಂತೆ, ದೇವತೆಗಳಿಗೆ ಸಿಗ್ತದಂತೆ. ಯಾಕೆ ಅಂದರೆ ಮುಖ್ಯ ವ್ಯಾಖ್ಯಾನ ಮಾಡುವವರು ಅವರು. ಶಾಸ್ತ್ರಗಳನ್ನು ಗುರು ಮೂಲಕ ಶ್ರವಣ ಮಾಡಿ ತಾನು ಓದಿ ಮುಂದೆ ಅದಕ್ಕೆ ವ್ಯಾಖ್ಯಾನ ಮಾಡುವವರು, ಇಂಥ ಮಹಾಶಕ್ತಿ ಇದ್ದವರು ಆ ದೇವತೆಗಳು. ಆದ್ದರಿಂದ ಆ ದೇವತೆಗಳಿಗೆ ಸಿಗುವ ಸುಖ ಇನ್ನು ಯಾರಿಗೂ ಕೂಡ ಸಿಗೋದಿಲ್ಲ ಅಂತ. ಮುಕ್ತಿಯನ್ನು ಪಡೆಯುವ ಯೋಗ್ಯತೆ ಇದ್ದವರು ದೇವ, ಋಷಿ, ಪಿತೃ, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ ಇಷ್ಟು ಜನ ಇದ್ದಾರೆ, ನಮಗದೆಲ್ಲ ಗೊತ್ತಿದೆ. ಅದರಲ್ಲಿ ಆ ದೇವತೆಗಳು ಅತ್ಯಂತ ಶ್ರೇಷ್ಠರು. ಅದರಲ್ಲಿ ಕೂಡ ಚತುರ್ಮುಖ ಬ್ರಹ್ಮ ಮತ್ತು ಅತ್ಯಂತ ಶ್ರೇಷ್ಠ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಈಗ ನಾವು ಏನು ಸಾಧಕರಿದ್ದೇವಲ್ಲ, ಸಾಮಾನ್ಯವಾಗಿ ನಾವೆಲ್ಲ ಮನುಷ್ಯ ಗುಂಪಿನಲ್ಲಿ ಸೇರಿದವರು, ಸಾಧಕರಲ್ಲಿ ಅತ್ಯಂತ ಕಡಿಮೆಯವರು ಅಂತ ನಾವೊಂದು ಧೋರಣೆಯನ್ನು ಇಟ್ಕೊಂಡಿರ್ತೇವೆ. ಆದರೆ ಶಾಸ್ತ್ರವನ್ನು ಓದಿದೆಯೂ ಬೇರೆ ಯಾವುದೋ ಮಾರ್ಗದ ಮೂಲಕ ಶ್ರವಣ ಮಾಡಿ ಮುಕ್ತಿಯನ್ನು ಪಡೆದರೆ ಸಾಕು ಅನ್ನೋ ವರ್ಗಕ್ಕೆ ನಾವು ಸೇರಿದವರು, ಅಥವಾ ಶಾಸ್ತ್ರವನ್ನೇ ಓದಬೇಕಾದ ವರ್ಗಕ್ಕೆ ಸೇರಿದವರು, ಶಾಸ್ತ್ರವನ್ನು ಓದಿ ಮುಂದೆ ನಾವು ಶ್ರವಣ ಮಾಡಿದ್ದಲ್ಲದೆ ಪಠನ ಮಾಡಬೇಕಾದ ಯೋಗ್ಯತೆಯವರು, ಪಠನ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಹೇಳಬೇಕಾದ ಯೋಗ್ಯತೆಯವರು ನಾವು ಅನ್ನೋದು ನಮ್ಗೆ ಅಷ್ಟು ಸುಲಭವಾಗಿ ಈಗ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಈ ಹಿಂದೆ ಬಿಂಬ ಸಾಕ್ಷಾತ್ಕಾರದ ಬಗ್ಗೆ ಬಂದಿತ್ತಲ್ಲ, ಆ ಬಿಂಬ ಸಾಕ್ಷಾತ್ಕಾರದ ಬಗ್ಗೆ ಬಂದಾಗಲೂ ಕೂಡ ಇಂಥದೇ ವಿಷಯ ಹೇಳಿದ್ದು. ಜ್ಞಾನ ವಿಜ್ಞಾನ ಅಂತ ಬಂತಿದೆ ಅಧ್ಯಾಯದಲ್ಲಿ. ಜ್ಞಾನ ಅಂದರೆ ಎಲ್ಲರೂ ಪಡೆಯಬೇಕಾದ ಜ್ಞಾನ, ವಿಜ್ಞಾನ ಅಂತಂದರೆ ವಿಶೇಷವಾಗಿ ನಾನು ಪಡೆಯಬೇಕಾದ ವಿಜ್ಞಾನ ನಂದೊಂದು ಬೇರೆ ಇದೆ, ನೀವು ಪಡೆಯಬೇಕಾದ ವಿಜ್ಞಾನ ಒಂದು ಬೇರೆ ಇದೆ. ಅದು ಬಿಂಬಜ್ಞಾನವೇ. ನನಗೆ ಬಿಂಬನಾದ ಭಗವಂತ ಏನಿದ್ದಾನೆ ಅವನ ಸಾಕ್ಷಾತ್ಕಾರವೇ ಮುಖ್ಯ ಅಂತ ಇನ್ನು ವ್ಯಾಖ್ಯಾನಕಾರ ಹೇಳಿದ ನಡ ನಾವು ನೋಡಿದ್ದೀವಿ. ಅದೆಲ್ಲ ಆ ಕಡೆ ಇಲ್ಲಿ. ಅದೇನೇ ಇದ್ದರೂ ಪ್ರತಿಬಿಂಬರಾದ ನಮಗೆ ಬಿಂಬವಾದ ಭಗವಂತನ ರೂಪ ಯಾವುದು ಅಂತ ನಮಗೂ ಈಗೇನು ಗೊತ್ತಾಗೋದಿಲ್ವಲ್ಲ. ಆದ್ದರಿಂದ ನಾವು ಆ ಬಿಂಬ ಸಾಕ್ಷಾತ್ಕಾರ ಅನ್ನುವ ವಿಷಯದ ಬಗ್ಗೆ ಈಗ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು. ನಮ್ಮ ಜ್ಞಾನ ಯಾವುದು, ನಮ್ಮ ವಿಜ್ಞಾನ ಯಾವುದು ಅಂತ ಅನ್ನೋದನ್ನೆಲ್ಲ ಗುರು ತಿಳಿಸ್ತಾನೆ. ಹಾಗೆ ಮುಕ್ತಿಯನ್ನು ಪಡೆಯಬೇಕಾದ ಯೋಗ್ಯತೆಯವರಲ್ಲಿ ನಾವು ಎಂಥವರು, ಮನುಷ್ಯೋತ್ತಮರು ಅಂತ ಅನ್ನೋದು ಸರಿ. ಅದರಲ್ಲೂ ಕೂಡ ಗೀತಾಪ್ರಸ್ಥಾನದಲ್ಲಿ ಹೇಳಿದಂತೆ ಶಾಸ್ತ್ರವನ್ನು ಓದಿದೆಯೂ ಮುಕ್ತಿ ಪಡೆಯಬೇಕಾದವರು ನಾವು, ಶಾಸ್ತ್ರವನ್ನು ಓದಿ ಮುಕ್ತಿ ಪಡೆಯಬೇಕಾದವರು, ಓದಿ ಆಮೇಲೆ ಶಾಸ್ತ್ರವನ್ನು ಶ್ರವಣ ಮಾಡಿದ್ದಲ್ಲದೆ ನಾವು ಪಠನ ಮಾಡಬೇಕಾದ ಯೋಗ್ಯತೆಯವರು, ಹೇಗೆ ಅನ್ನೋದೆಲ್ಲ ನಮಗೀಗೇನು ಗೊತ್ತಾಗೋದಿಲ್ಲ. ಆದರೆ ಈ ಸತ್ಯ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಅದಕ್ಕೆ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡಬೇಕು ಅಂತ ಬಯಸ್ತೇನೆ. ಈಗ ನಾವು ಸಾತ್ವಿಕರು, ರಾಜಸರೋ, ತಾಮಸರೋ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಅನೇಕ ಜನ ಇದೊಂದು ಪ್ರಶ್ನೆ ಮಾಡ್ತಿರ್ತಾರೆ. ಒಂದು ವೇಳೆ ನಾವು ರಾಜಸರಾಗಿ ಬಿಟ್ಟಿದ್ರೆ, ತಾಮಸರಾಗಿದ್ದರೆ ನಮ್ಮ ಗತಿ ಏನು, ನಾವು ಅವಾಗ ಏನು ಮಾಡಬೇಕು, ಇದನ್ನೆಲ್ಲ ಮಾಡಿದ್ದು ವ್ಯರ್ಥ ಅಲ್ವಾ ಅಂತ. ಅದೆಲ್ಲ ಪ್ರಶ್ನೆ ಅಲ್ಲ. ನಾವೀಗ ಸಾತ್ವಿಕರು ಅಂತ ತಿಳಿದುಕೊಂಡೇ ಮುಂದುವರಿಬೇಕು. ಯಾರಿಗೆ, ಯಾವ ವಿದ್ಯಾರ್ಥಿಗೆ ಪಾಸಾಗಬೇಕು ಅಂತ, ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತ ಒಂದು ಹಂಬಲ ಇರ್ತದೋ ಅವನಿಗೆ ನಾನು ಫೇಲ್ ಆಗಿಬಿಟ್ರೆ ಗತಿ ಏನು, ಸರಿಯಾಗಿ ನಾನು ಓದದೆ ಫೇಲ್ ಆಗಿಬಿಟ್ರೆ ಗತಿ ಏನು ಅನ್ನುವಂಥ ಆತಂಕ ಇರ್ತದೆ. ಆದ್ದರಿಂದ ಆತಂಕ ಇದೆ ಅಂತಂದರೆ ಅವನಿಗೆ ಹಂಬಲ ಇದೆ ಅಂತ ಅರ್ಥ. ಹಂಬಲ ಇದೆ ಅಂತಂದರೆ ಅವನು ಆ ಯೋಗ್ಯತೆಯವನಾಗಿದ್ದಾನೆ ಅಂತಲೇ ಅರ್ಥ. ಹಾಗೆ ನಾವೀಗ ಸಾತ್ವಿಕರು ಅಂತ ನಮ್ಮನ್ನು ನಾವು ಅಸ್ಯೂಮ್ ಮಾಡಿಕೊಂಡೇ ಮುಂದುವರಿಯೋದಲ್ಲ. ಹಾಗೆ ನಾವು ಕೂಡ ಈ ಸದ್ಯ ನಾವಿರುವ ಪರಿಸ್ಥಿತಿಯಲ್ಲಿ, ನಾವಿರುವ ದೇಶ, ನಾವಿರುವ ಕಾಲದಲ್ಲಿ ನಮಗೆ ಯಾವ ಗುರುಗಳು ಸಿಕ್ಕಿದ್ದಾರೋ ಅಂಥ ಗುರುಗಳ ಮೂಲಕ ನಾವು ಒಂದಿಷ್ಟು ಜ್ಞಾನವನ್ನು ಪಡ್ಕೊಂಡು ಮುಂದೆ ಹೋಗಬೇಕು. ಅದು ಮುಖ್ಯ ಅಷ್ಟೆ. ನಾವು ಯಾವ ಯೋಗ್ಯತೆಯವರು, ಇದಕ್ಕಿಂತ ಕಡಿಮೆ ಯೋಗ್ಯತೆಯವರು, ನಮ್ಗೆ ಹರಿಕಥಾಮೃತಸಾರ ಮಾತ್ರ ಸಾಕು, ಭಾಗವತ ಮಾತ್ರ ಸಾಕು, ನಮಗೆ ಮಹಾಭಾರತ ಮಾತ್ರ ಸಾಕು, ಕನ್ನಡ ಭಾಷೆಯ ಗ್ರಂಥಗಳು ಮಾತ್ರ ಸಾಕು ಅಂತ ಈ ಥರದ ಯಾವ ಮಾತುಗಳನ್ನು ಕೂಡ ನಾವೀಗ ತಲೆಗೆ ಹಾಕ್ಕೊಳ್ಬಾರ್ದು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆಯಲ್ಲ, ಈಗ ಆರಂಭದಲ್ಲಿ ಮಂಗಲಾಚರಣ ರೂಪದಲ್ಲಿ ಹೇಳಿದ್ನಲ್ಲ ನಾನು, ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ದುಡ್ಡು ನಾವು ಸಂಪಾದನೆ ಮಾಡುವಾಗ ಹೇಗೆ ಸಂಪಾದನೆ ಮಾಡ್ತೇವೆ? ಕಣಶಶ್ಚೈವ, ಒಂದೊಂದು ಪೈಸಾ ದುಡ್ಡನ್ನು ಕೂಡ ನಾವು ಸಂಪಾದನೆ ಮಾಡಿ ಹಾಗೆ ಅದನ್ನು ಸೇವ್ ಮಾಡಿ ಇಟ್ಕೋತೇವೆ. ಹಾಗೆಯೇ ಒಂದೊಂದು ಕ್ಷಣವೂ ವ್ಯರ್ಥ ಮಾಡದೆ ನಾವು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೀಗೆ ಅದು ಕೇಳಿ ಬರುವ ಮಾತು, ಸಂಸ್ಕೃತದ ಸುಭಾಷಿತ. ಈ ಜಗತ್ತಿನಲ್ಲಿ
ಮಿಲಿಯನಿಯರ್ಗಳಿದ್ದಾರೆ, ಬಿಲಿಯನಿಯರ್ಗಳಿದ್ದಾರೆ. ನಮ್ಮಂಥ ಸಾಮಾನ್ಯರು ಕೇವಲ 1000 ರೂಪಾಯಿಗಳನ್ನು ದುಡಿಯೋರು ಇದ್ದಾರೆ, ಲಕ್ಷಗಟ್ಟಲೆ ದುಡಿಯೋರು ಇದ್ದಾರೆ, ಲಕ್ಷಾಧಿಪತಿಗಳು ಇದ್ದಾರೆ, ಕೋಟಿಪತಿಗಳು ಇದ್ದಾರೆ. ನಾವು ನಮ್ಮ ವಿದ್ಯಾಭ್ಯಾಸ ಮುಗಿಸಿ ದುಡಿಲಿಕ್ಕೆ ತೊಡಗಿದಾಗ ನಾವು ಯಾವ ವರ್ಗಕ್ಕೆ ಸೇರಿದವರು, ಮುಂದೆ ನಮ್ಮ ಜೀವಮಾನ ಮುಗಿಯೋ ಹೊತ್ತಿಗೆ ನಾವು ಬಿಲಿಯನರ್ ಆಗ್ತೀವೋ ಮಿಲಿಯನರ್ ಆಗ್ತೀವೋ, ಯಾವ ಗುಂಪಿನಲ್ಲಿ ನಾವು ಯಾವ ಕ್ಲಬ್ನಲ್ಲಿ ನಾವು ಸೇರ್ತೀವಿ, ಬಿಲಿಯನಿಯರ್ಸ್ ಕ್ಲಬ್ಬೋ ಮಿಲಿಯನರ್ಸ್ ಕ್ಲಬ್ಬೋ ಅಂತ ನಾವೆಂದಾದರೂ ವಿಚಾರ ಮಾಡಿದ್ದೇವೆ? ಈಗ ನಮಗೆ ಎಷ್ಟು ದುಡಿಲಿಕ್ಕೆ ಸಾಧ್ಯವೋ ಅಷ್ಟು ದುಡಿತೀವಿ, ಹೋದಲ್ಲ. ಮತ್ತು ದುಡ್ಡಿಗೆ ಸಂಬಂಧಪಟ್ಟಂತೆ ನಮ್ಮ ಪೂರ್ಣ ಪ್ರಯತ್ನವನ್ನೆಲ್ಲ ನಾವು ಪ್ರಾಯ ಎಲ್ಲರೂ ಮಾಡ್ತಿದ್ದೀವಿ. ಪ್ರವಚನ ಹೇಳುವವರು ಕೇಳುವವರು ಎಲ್ಲರೂ ಕೂಡ ದುಡ್ಡು ಸಂಪಾದನೆ ಮಾಡಲಿಕ್ಕೆ ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ. ಅದು ನಾವು ಕಡಿಮೆ ಯೋಗ್ಯತೆಯವರಾಗಿದ್ದೀವಿ, ಅದನ್ನು ನಾವು ಕಡಿಮೆ ದುಡಿದ್ರೆ ಸಾಕು ಅಂತ ಯಾರು ಏನು ವಿಚಾರ ಮಾಡ್ತಿಲ್ಲ. ಮತ್ತು ದುಡ್ಡಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಯತ್ನವನ್ನು ನಾವು ಪೂರ್ಣ ಪ್ರಯತ್ನವನ್ನು ವಿನಿಯೋಗಿಸ್ತಾ ಇದ್ದೀವಿ ಅಂದಮೇಲೆ ಜ್ಞಾನ ಸಂಪಾದನೆಗೆ ನಮಗೆ ಯಾಕೆ ಕಾಂಪ್ರಮೈಸ್ ಮಾಡ್ಕೋಬೇಕು? ನಮ್ಮ ಯೋಗ್ಯತೆ ಕಡಿಮೆ ಅಂತನೋ, ಇದೊಂದೇ ಗ್ರಂಥ ಸಾಕು ಅದು ಬೇಡ ಅಂತನೋ ಯಾಕೆ ನಾವು ಆಲೋಚನೆ ಮಾಡಬೇಕು? ಅದು ಸರಿ ಆಗ್ತದ? ಖಂಡಿತ ಸರಿಯಾಗೋದಿಲ್ಲ. ಏಕಂಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂ ನರಃ ರಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಒಂದೇ ತತ್ವವನ್ನು ತಿಳಿಯಬೇಕಾದರೂ ಕೂಡ, ಒಂದು ಸಂಧ್ಯಾವಂದನೆ ಅನ್ನುವಂಥ ವಿಷಯವನ್ನು ತಿಳಿಯಬೇಕಾದರೂ ಕೂಡ ಅದಕ್ಕೆ ಮತ್ತು ಅನೇಕ ಸಂಗತಿಗಳನ್ನು ತಿಳ್ಕೋಬೇಕಾಗ್ತದೆ. ಸರ್ವಜ್ಞನಾಗದೆ ಹೊರತು ಸಂಧ್ಯಾವಂದನೆಯ ಬಗ್ಗೆಯೂ ಕೂಡ ತಿಳಿಯೋದಿಲ್ಲ. ನಮ್ಮ ಮಟ್ಟಿಗಿನ ಸರ್ವಜ್ಞತ್ವವನ್ನು ನಾವು ಪಡ್ಕೊಳ್ಳೇಬೇಕಾಗ್ತದೆ. ಯಥಾಶಕ್ತಿ ಅಖಿಲಾನ್ ವೇದಾಯ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ಅಂತ ಅನುವ್ಯಾಖ್ಯಾನ. ಯಥಾಶಕ್ತಿ ಎಲ್ಲವನ್ನು ಓದಿ ಸರ್ವಜ್ಞತ್ವವನ್ನು ಪಡೆದು ಉಪಾಸನೆ ಮಾಡಬೇಕಂತ. ಸರಿ, ಪೂರ್ಣ ಸರ್ವಜ್ಞತ್ವವನ್ನು ಪಡೆಯುವುದು ಉಪಾಸನೆ ಮಾಡುವ ಶಕ್ತಿ ಚತುರ್ಮುಖ ಬ್ರಹ್ಮನಿಗಿದೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ರಿಷ್ಯತೆ. ಉಳಿದವರಿಗೆ ಅವರವರ ಶಕ್ತಿಗೆ ಸಂಬಂಧ ತಕ್ಕಂತೆ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಅಂತ ಅದರ, ಉಳಿದವರಿಗೆ ಅವರವರ ಶಕ್ತಿಗೆ ತಕ್ಕಂತೆ ತಿಳಿಯಲಿಕ್ಕೆ ಸಾಧ್ಯ, ಹಾಗೆ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ನಮ್ಮ ಮಟ್ಟಿಗಿನ ಸರ್ವಜ್ಞತ್ವವನ್ನು ನಾವು ಪಡೆದು ನಮ್ಮ ಎಲ್ಲ ಕರ್ಮಗಳ ಹಿನ್ನೆಲೆಯನ್ನು ತಿಳಿದು ಅದರ ಮೂಲಕ ನಾವು ಮುಂದುವರಿಬೇಕು. ಆದ್ದರಿಂದ ಸರ್ವತ್ರ ಜಿಜ್ಞಾಸೆ ಅಂತ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಆಳವಾದಂಥ ಜಿಜ್ಞಾಸೆಯನ್ನು ತನಗೆ ಎಷ್ಟು ಸಾಧ್ಯವೋ ಅದನ್ನು ಮಾಡಬೇಕು. ಈ ಮಾತನ್ನು ಯಾರಿಗೆ ಹೇಳಿದ್ದ ಆಚಾರ್ಯರು? ಸರ್ವತ್ರ ಜಿಜ್ಞಾಸೆ ಅನ್ನೋ ಮಾತನ್ನು ಯಾರೋ ದೇವತೆಗಳ ಬಗ್ಗೆ ಹೇಳಿದ್ದಾರೆ, ಪುರುಷರ ಬಗ್ಗೆ ಹೇಳಿದ್ದಾರೆ, ಸ್ತ್ರೀಯರ ಬಗ್ಗೆ ಹೇಳಲಿಲ್ವಾ? ಬ್ರಾಹ್ಮಣರ ಬಗ್ಗೆ ಹೇಳಿದ್ದಾರೆ, ಮತ್ತಾರ ಬಗ್ಗೆ, ಬ್ರಾಹ್ಮಣೇತರ ಬಗ್ಗೆ ಹೇಳಲಿಲ್ವ ಈ ಮಾತನ್ನು? ದುಡ್ಡು ಗಳಿಸುವ ಪ್ರಯತ್ನದಲ್ಲಿ ಸ್ತ್ರೀ ಪುರುಷ, ಬ್ರಾಹ್ಮಣರು ಬ್ರಾಹ್ಮಣೇತರರು, ಪಂಡಿತರು ಪಾಮರರು ಅನ್ನುವ ಯಾವುದೇ ಅಂತರ ಇಲ್ಲದೇನೆ ಸರ್ವ ಪ್ರಯತ್ನ ಮಾಡಿ ದುಡ್ಡು ಗಳಿಸ್ತೀವಲ್ಲ, ಅದರಲ್ಲೇನು ನಮ್ಮ ಯೋಗ್ಯತೆ ಸಣ್ಣದಾದ್ರಿಂದ ನಮಗೆ ಸ್ವಲ್ಪ ಪ್ರಯತ್ನ ಸಾಕು, ಸ್ವಲ್ಪ ದುಡ್ಡು ಸಾಕು ಅಂತ ಯಾರೂ ಆಲೋಚನೆ ಮಾಡಲಿಲ್ಲಲ್ಲ. ಮತ್ತು ಹಾಗಿದ್ದಾಗ ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು? ಹೀಗೆ ಜ್ಞಾನದ ಬಗ್ಗೆ ನಶ್ಯೇಕಸ್ಮಾತ್ ಗುರುಜ್ಞಾನಂ ಸುಸ್ಥಿರಂ ಸ್ಯಾತ್ ಪುಷ್ಕರಂ. ಒಬ್ಬನೇ ಗುರುವಿನ ಮೂಲಕ ಸ್ಥಿರವಾದ ಪುಷ್ಕಲವಾದ ಜ್ಞಾನ ಬರೋದಿಲ್ಲ ಅಂತ. ಆದ್ದರಿಂದ ಅನೇಕ ಗುರುಗಳ ಬಳಿಗೆ ಮಧುಕರ ವೃತ್ತಿಯಿಂದ ಹೋಗಿ ಅನೇಕ ಗುರುಗಳು ಜ್ಞಾನಿಗಳು ಹೇಳಿದ್ದನ್ನೆಲ್ಲ ಕೇಳಿ ನಾವು ಜ್ಞಾನ ಸಂಪಾದನೆ ಮಾಡಬೇಕು. ಅಲ್ಪ ಪ್ರಯತ್ನಕ್ಕೆ ನಾವು ಸಂತೋಷ ಪಡಬಾರದು, ಅಲ್ಪ ಪ್ರಯತ್ನ ಅಲ್ಪ ಲಾಭಕ್ಕೆ ಸಂತೋಷ ಪಡಬಾರದು. ಯಾಕೆಂದರೆ ನಮ್ಮ ಸ್ವರೂಪ ಯೋಗ್ಯತೆ ಜ್ಞಾನ ನಮಗಿಲ್ಲ. ಆದ್ದರಿಂದ ದುಡ್ಡಿನ ಹಣ ಗಳಿಕೆ ಒಂದೇ ದೃಷ್ಟಾಂತವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಜ್ಞಾನ ಗಳಿಕೆಯಲ್ಲಿಯೂ ಕೂಡ ಹಾಗೇ ಪ್ರಯತ್ನ ಪಡಬೇಕು. ಜಿಜ್ಞಾಸೆಯನ್ನು ನಾವು ಮಾಡಲೇಬೇಕಾಗ್ತದೆ. ಆ ಥರ ಅನಾದ್ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ. ಜೀವರ ಯೋಗ್ಯತಾ ಅಂತ ಅನ್ನೋದು ಭಿನ್ನವಾಗಿದೆ. ಆದ್ದರಿಂದ ಅವರು ಗಳಿಸಬೇಕಾದ ಜ್ಞಾನವೂ ಭಿನ್ನವಾಗಿದೆ, ಜ್ಞಾನವನ್ನು ಗಳಿಸಬೇಕಾದ ಮಾರ್ಗವೂ ಭಿನ್ನವಾಗಿದೆ, ಇಲ್ಲ ಅಂತಲ್ಲ. ಆದರೆ ನಮಗೆ ಆ ಯೋಗ್ಯತಾ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಮುಂದುವರಿಸಲೇಬೇಕು. ನಮಗೊಬ್ಬ ಗುರು ಆದವನು ನಾನು ಏನನ್ನು ಅಧ್ಯಯನ ಮಾಡಬೇಕು, ನನ್ನ ವಿಜ್ಞಾನ ಯಾವುದು, ನಿಮ್ಮ ವಿಜ್ಞಾನ ಯಾವುದು ಅನ್ನೋ ನಿಮ್ಮ ಗುರು ಹೇಳ್ತಾನೆ, ನನ್ನ ವಿಜ್ಞಾನ ಯಾವುದು ಅಂತ ನನ್ನ ಗುರು ಹೇಳ್ತಾನೆ. ಅಲ್ಲಿವರೆಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು. ಜ್ಞಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಪರೀಕ್ಷೆಯು ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವೃಜೇತ್. ಶಿಷ್ಯನು ಕೂಡ ಗುರುವನ್ನು ಪರೀಕ್ಷೆ ಮಾಡಿಯೇ ಸ್ವೀಕಾರ ಮಾಡಬೇಕು. ಹಾಗೆ ಗುರುವು ಕೂಡ ಶಿಷ್ಯನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿಯೇ ಅವನಿಗೆ ಪಾಠ ಹೇಳಿ ಪ್ರಾರಂಭ ಮಾಡಬೇಕು. ಶಿಷ್ಯೋಪಿ ಪೂರ್ವಪಕ್ಷ ಸಹ ತದೇವಾತ್ಮವದಂ ಬ್ರುವನ್ ನೈವ ದುಷ್ಯತ್ಯ ಸತ್ಯೇನ. ಒಬ್ಬ ಶಿಷ್ಯನಾದವನು ಗುರುವಿನ ಹತ್ರ ಕೂತು ಗುರು ಹೇಳಿದ ಸಿದ್ಧಾಂತಕ್ಕೆ ತನ್ನ ಬಗ್ಗೆ ಏನಾದರೂ ಸಂಶಯ ಬಂದರೆ ತನಗೆ ಪೂರ್ವಪಕ್ಷದ ಬಗ್ಗೆ ದೃಢವಾದ ಪ್ರಶ್ನೆಗಳನ್ನು ಮಾಡಬೇಕು, ಪೂರ್ವಪಕ್ಷವನ್ನು ಚೆನ್ನಾಗಿ ಮಂಡನೆ ಮಾಡಬೇಕು. ಆ ಥರ ಸಂಶಯವನ್ನು ವ್ಯಕ್ತ ಮಾಡಿದರೂ ಪೂರ್ವಪಕ್ಷದ ಬಗ್ಗೆ ತಾನು ಅಡ್ವೊಕೇಟ್ ಆಗಿದ್ದು
ಆ ಗುರುವಿನ ಎದುರಿಗೆ ಚೆನ್ನಾಗಿ ಅದನ್ನು ಪ್ರತಿಪಾದನೆ ಮಾಡಿದರೂ ಅವನಿಗೆ ದೋಷ ಏನು ಬರೋದಿಲ್ಲ. ಯಾಕೆಂದರೆ ಸ್ಥಿರತ್ವಾರ್ಥಂ ಹಿತದ್ಭುತಃ, ಸ್ಥೈರ್ಯ ಬರಬೇಕು ಅನ್ನೋದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತಿರ್ತಾರೆ. ಆ ಸ್ಥೈರ್ಯವನ್ನು ಖಂಡಿತವಾಗಿಯೂ ಪಡಿಲೇಬೇಕು ಸಾಧಕ. ಸ್ಥೈರ್ಯದ ಬಗ್ಗೆ, ಜ್ಞಾನದ ಸ್ಥೈರ್ಯದ ಬಗ್ಗೆ, ಜ್ಞಾನದ ದಾರ್ಢ್ಯದ ಬಗ್ಗೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ನಮ್ಮ ಮಾರ್ಗ ಏನು ಅಂತನ್ನೋದನ್ನು ತಮ್ಮ ಗುರು ವೇದನೆಯ ತರಹ ನಮ್ಮ ಮಾರ್ಗ ಯಾವುದು, ನಮ್ಮ ದಾರಿ ಯಾವುದು ಅಂತನ್ನೋದನ್ನು ಗುರು ಹೇಳ್ತಾನೆ. ಅಲ್ಲಿವರೆಗೆ ನಾವು ಮುಂದುವರಿಸ್ತಾ ಇರಬೇಕು. ಜ್ಞಾನದ ಬಗ್ಗೆ, ಗುರುವಿನ ಸ್ವೀಕಾರದ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ ಆಚಾರ್ಯರು. ಒಬ್ಬ ಯಾವನೋ ಗುರುವಿನ ಹತ್ರ ಇದ್ದೇವೆ, ಅದಕ್ಕಿಂತ ಗುಣಾಧಿಕನಾದ, ಇನ್ನೂ ಶ್ರೇಷ್ಠನಾದ, ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನನಾದ, ನಮ್ಮ ಬ್ರಹ್ಮ ಜಿಜ್ಞಾಸೆಗೆ ಸಹಾಯ ಮಾಡುವಂಥ ಮತ್ತೊಬ್ಬ ಶಿಷ್ಯ ಗುರು ಸಿಕ್ಕರೆ ಅವನನ್ನು ಅರಸಿ ಹೋಗಬೇಕು. ಮೊದಲನೇ ಗುರುವಿನ ಸಮ್ಮತಿ ತಗೊಳ್ಳೋದೇನೋ ಆ ದೊಡ್ಡ ಗುರುವಿನ ಹತ್ರ ಹೋದರೆ ಏನೂ ತಪ್ಪಿಲ್ಲ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಕಲಿಕಾಲದಲ್ಲಿ ನಮಗೆ ಸಂಶಯಗಳು ಬಹಳ, ಗೊಂದಲಕ್ಕೆ ಕಾರಣ ಆಗುವಂಥ ವಾತಾವರಣವೂ ಬಹಳ. ಕಾಲ ಕರ್ಮ ತಮೋ ವೃದ್ಧಂ ಅಂತ ನಾವು ಭಾಗವತದಲ್ಲಿ ನೋಡಿದ್ದೀವಿ. ಅರ್ಜುನನಂತಹ ಮಹಾತ್ಮನಿಗೆ ಕಲಿಕಾಲದ ಕಾರಣದಿಂದ ಮತ್ತು ಭಗವದ್ಗೀತೆಯನ್ನು ಕೇಳಿ ಬಹಳ ಕಾಲ ಆದ ಕಾರಣದಿಂದ, ತಮೋಗುಣದ ಕಾರಣದಿಂದ, ಪ್ರಾರಬ್ಧ ಕರ್ಮದಿಂದ ಭಗವದ್ಗೀತೆ ಮರ್ತು ಹೋಗಿತ್ತಂತೆ. ಇದು ನಮ್ಮ ಗತಿ ಏನು? ಆದ್ದರಿಂದ ಕಲಿಕಾಲದ ಈ ಒಂದು ಪ್ರಸಂಗದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಕೂಡ ಅದು ನಮ್ಮ ಆಚಾರ ವಿಚಾರ ಎರಡಕ್ಕೂ ಸಂಬಂಧಪಡ್ತದೆ. ನಾವು ಅದಕ್ಕೆ ಸರಿಯಾದಂಥ ಮನನ ಮಾಡದೆ ಹೋದರೆ ಅದು ಯಾವುದೋ ಒಂದು ಕಾಲದಲ್ಲಿ ನಮಗಿದು ಅನಗತ್ಯ, ನಮಗಿದು ಬೇಕಾಗಿಲ್ಲ ಅಂತ ಅದನ್ನು ಕೈ ಬಿಟ್ಟು ನಾವು ಓಡಿ ಹೋಗುವಂಥ ಪ್ರಸಂಗ ಬರ್ತದೆ. ಅದನ್ನು ಮಾಡಬಾರ್ದು ಸಾಧಕ. ಅದೆಲ್ಲ ಆಗಬಾರ್ದು ಅಂದರೆ ಪಂಡಿತನಿಗೂ, ಪಾಮರರಿಗೂ, ಸ್ತ್ರೀಗೂ, ಪುರುಷನಿಗೂ, ಬ್ರಾಹ್ಮಣನಿಗೂ, ಬ್ರಾಹ್ಮಣೇತರನಿಗೂ, ಬಡವನಿಗೂ, ಶ್ರೀಮಂತನಿಗೂ, ಪ್ರತಿಯೊಬ್ಬನಿಗೂ ಕೂಡ ಆ ಆಳವಾದಂಥ ಒಂದು ಮನನ ಬೇಕಾಗೇ ಆಗ್ತದೆ. ಮನನ ಇಲ್ಲದೆ ಹೋದರೆ ನಮ್ಮ ಜ್ಞಾನ ಅಂತನ್ನೋದು ಹಣತೆಯ ದೀಪದಂತೆ, ಬಲವಾದ ಗಾಳಿ ಬೀಸಿದಾಗ ಹಣತೆಯ ದೀಪ ಹೇಗೆ ಆರಿ ಹೋಗ್ತದೋ ಹಾಗೆ ನಮ್ಮ ಜ್ಞಾನ ದೀಪವೂ ಆರಿ ಹೋಗಿಬಿಡ್ತದೆ. ಆದ್ದರಿಂದ ಬಲವಾದಂಥ ಮನನ ಅಂತನೂ ಯಾವತ್ತೂ ನಡೀತಾ ಇರಬೇಕು. ಈ ನಮಗೆಲ್ಲರಿಗೂ ಕೂಡ ಈ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂಥ ಒಂದು ಮಾತು ಯಾವತ್ತೂ ಕೂಡ ನಾವು ನೆನಪಿಟ್ಕೊಳ್ಬೇಕು. ವಿಶ್ವಾಮಿತ್ರ ನಮಗೆ ಬ್ರಾಹ್ಮಣ್ಯವನ್ನು ಕೊಟ್ಟವನು. ನಮ್ಮ ಬ್ರಾಹ್ಮಣ್ಯಕ್ಕೆ ಬೇಸ್ ಅಂದರೆ ಗಾಯತ್ರಿ ಮಂತ್ರ, ಅದನ್ನು ನಮ್ಗೆ ಕೊಟ್ಟವನೇ ವಿಶ್ವಾಮಿತ್ರ, ನಮಗದು ಗೊತ್ತಿದೆ. ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆರಂಭದಲ್ಲೇ ಹೀಗೆ ಒಂದು ಮಾತಿದೆ. ವಿಶ್ವಾಮಿತ್ರ ಒಂದು ಯಜ್ಞ ಮಾಡಿದ. ದೇವೇಂದ್ರ ವೃತ್ರಾಸುರನನ್ನು ಕೊಂದು ತನ್ನ ದೇವೇಂದ್ರ ಪದವಿಯ ಸ್ಥಿರತೆಗಾಗಿ ಮಹಾವ್ರತ ಅನ್ನೋ ಯಜ್ಞವನ್ನು ಮಾಡಿದ. ಆ ಯಾಗದಲ್ಲಿ ವಿಶ್ವಾಮಿತ್ರ ಹೋತ ಆಗಿದ್ದ. ಹೋತ ಅಂದರೆ ಋಗ್ವೇದದ ಪುರೋಹಿತನಾಗಿದ್ದ. ಭೃಗು ಅಧ್ವರ್ಯವಾಗಿದ್ದ. ಚತುರ್ಮುಖ ಬ್ರಹ್ಮ ಸ್ವತಂ ಬ್ರಹ್ಮನಾಗಿದ್ದ. ವಾಯು ಉದ್ಗಾತ ಆಗಿದ್ದ. ಹೋತ ಅಂದರೆ ಋಗ್ವೇದದ ಪುರೋಹಿತ, ಅಧ್ವರ್ಯು ಅಂದರೆ ಯಜುರ್ವೇದದ ಪುರೋಹಿತ, ಉದ್ಗಾತ ಅಂದರೆ ಸಾಮವೇದದ ಪುರೋಹಿತ, ಬ್ರಹ್ಮ ಅಂದರೆ ಇವರೆಲ್ಲರನ್ನೂ ಸೂಪರ್ವೈಸ್ ಮಾಡುವಂಥ ಪುರೋಹಿತ. ನಾರಾಯಣ ಅಲ್ಲಿ ಸ್ವತಃ ಸದಸ್ಯರಲ್ಲಿ ಒಬ್ಬನಾಗಿ ಕೂತಿದ್ದ. ಈ ವಿಶ್ವಾಮಿತ್ರ ಆ ಬೃಹತಿ ಸಹಸ್ರವನ್ನು ಪಠನೆ ಮಾಡಿದ. ಹರಿವು ವಾಯು ಗುರುಗಳನ್ನು ಸ್ಮರಣೆ ಮಾಡಿದ. ಅವನು ಹೇಳಿದ್ದನ್ನು ಕೇಳಿ ಇನ್ನೊಂದು ಸರಿ ಪಠನ ಮಾಡುವಂತ ಹೇಳಿದಂತೆ ಆ ಇಂದ್ರನಲ್ಲಿ ಆವಿಷ್ಟನಾದಂತಹ ಭಗವಂತ. ಮತ್ತೊಂದು ಸರಿ ಹೇಳು ನೀನು ಪ್ರವಚನ ಮಾಡಿದ್ದು ನಮಗೆ ತುಂಬ ಇಷ್ಟ ಆಯಿತು, ಮತ್ತಷ್ಟು ಹೇಳು ಅಂತ ಹೇಳಿದ. ಈ ಥರ ಆ ವಿಶ್ವಾಮಿತ್ರನ ಆ ಪ್ರವಚನವನ್ನು, ಆತ ಮಾಡಿದ ಹೋಮವನ್ನು ತುಂಬ ಇಷ್ಟಪಟ್ಟು ಭಗವಂತ ಆಸ್ವಾದಿಸಿದ. ಮುಂದೆ ವರಂ ದದಾಮಿ ಇತ್ಯುಕ್ತ, ನಾನೊಂದು ವರ ಕೊಡ್ತೇನೆ ಅಂತ ಕೇಳಿದಂತೆ. ಇವನೇನು ವಿಶ್ವಾಮಿತ್ರ ಕೇಳಬೇಕು? ನಾವಿದು ವಿಚಾರ ಮಾಡಬೇಕು, ಬ್ರಾಹ್ಮಣರು ಅಂತ ಅನ್ಸ್ಕೊಂಡವರೆಲ್ಲ. ಸಮುನಿ ಪ್ರಾಹ ಜನಾರ್ದನಂ ಸಮ್ಯಕ್ ತ್ವಾಂ ಜಾನೀಯಾಮ್ ಇತಿ ಮೋಕ್ಷೇ ಸುಖೋಚ್ಯತಾಂ. ನಮಗೆಲ್ಲರಿಗೂ ಗಾಯತ್ರಿ ಮಂತ್ರವನ್ನು ಕೊಟ್ಟಂತಹ ಈ ವಿಶ್ವಾಮಿತ್ರ ಕೇಳಿದ್ದು, ನಿನ್ನನ್ನು ಇನ್ನೂ ಚೆನ್ನಾಗಿ ನಾನು ತಿಳಿಯಬೇಕು. ಏನು ಸಂಪತ್ತು ಕೇಳಲಿಲ್ಲ, ಇನ್ನೂ ಚೆನ್ನಾಗಿ ತಿಳಿಬೇಕು ಅಂತ. ಇನ್ನೂ ಚೆನ್ನಾಗಿ ತಿಳಿಬೇಕು ಅಂತ ಯಾಕೆ ಕೇಳಿದ್ದ ಅಂದರೆ, ಮೋಕ್ಷೇ ಸುಖೋಚ್ಯತಾಂ ಇಚ್ಛನ್. ನಾಳೆ ಮುಕ್ತಿ ದೊರೆತಾಗ ಅಲ್ಲಿ ಇನ್ನೂ ಹೆಚ್ಚಿನ ಸುಖ ನನಗೆ ಸಿಗಬೇಕಾಗಿದೆ, ಅದಕ್ಕಾಗಿ ನನಗೆ ಇನ್ನಷ್ಟು ನಿನ್ನ ತಿಳ್ಕೋಬೇಕಾಗಿದೆ ಅಂತ ಹೇಳಿದಂತೆ. ಆಗ ಭಗವಂತ ಹೇಳಿದ, ಇಂದ್ರಸ್ಥೋ ವಾಯು ಸಂಯುತ ಭಗವಾನ್ ಪ್ರಾಹ ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಥ ಸರ್ವಗುಣತ್ವಂಶ ಸರ್ವನಾಮತ್ವ ಏವ ಹಿ. ನನಗೆ ತುಂಬ ಪ್ರಿಯವಾದ ಜ್ಞಾನ, ನನ್ನ ಭಕ್ತರಾದವರು ಪಡ್ಕೊಳ್ಬೇಕಾದಂತಹ ತುಂಬ ಪ್ರಿಯವಾದ ಜ್ಞಾನ ಯಾವುದು ಅಂದರೆ ಸರ್ವನಾಮಾಹಮಸ್ಮಿ. ಭಗವಂತ ಸರ್ವನಾಮ ವಾಚ್ಯನಾಗಿದ್ದಾನೆ.
ಅಂತ ಭಗವಂತನನ್ನು ಈ ಸಾಧಕ ತಿಳ್ಕೊಂಡ್ರೆ ಅದೇ ದೊಡ್ಡ ಜ್ಞಾನ. ಭಗವಂತ ಆ ಜ್ಞಾನವನ್ನು ತುಂಬ ಇಷ್ಟಪಡ್ತಾನೆ. ಆ ಜ್ಞಾನವನ್ನು ಪಡೆದ ಸಾಧಕನನ್ನು ಕೂಡ ನನ್ನ ಜ್ಞಾನಿ ಆತ್ಮಯೋಮಿ ಎಂಬ ಆ ಜ್ಞಾನಿಯನ್ನು ತುಂಬ ಪ್ರೀತಿಸ್ತಾನೆ. ಯಾಕೆಂದರೆ ಇತ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವಹಿ ನಾಮತ್ವ ಏವತು. ಭಗವಂತನಿಗೆ ಸರ್ವಗುಣತ್ವ ಯಾವಾಗ ಬರ್ಲಿಕ್ಕೆ ಸಾಧ್ಯ ಅಂದರೆ ಸರ್ವನಾಮತ್ವ ಬಂದಾಗ ಮಾತ್ರ. ಸರ್ವನಾಮ ವಾಚ್ಯ ಆದರೆ ಭಗವಂತ, ಸರ್ವಶಬ್ದ ವಾಚ್ಯ ಆದರೆ ಆ ಒಂದೊಂದು ಶಬ್ದವು ಹೇಳುವ ಗುಣದಿಂದ ಭಗವಂತ ಭರಿತ ಅಂತ ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಅದು ಮುಖ್ಯ ಅಂತ. ವಿಶ್ವಾಮಿತ್ರ ಏನು ಕೇಳಿದ? ನಮಗೆ ಬ್ರಾಹ್ಮಣ್ಯವನ್ನು ಕೊಟ್ಟಂಥ ವಿಶ್ವಾಮಿತ್ರ ಏನು ಕೇಳಿದ? ನನಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕು, ಯಾಕೆಂದರೆ ಮೋಕ್ಷದಲ್ಲಿ ಇನ್ನೂ ಹೆಚ್ಚಿನ ಸುಖ ಬೇಕು ಅಂತ. ಹೀಗೆ ಮೋಕ್ಷದಲ್ಲಿ ಇನ್ನೂ ಹೆಚ್ಚಿನ ಸುಖವನ್ನು ಬಯಸಿ ಹೆಚ್ಚಿನ ಜ್ಞಾನವನ್ನು ಅಪೇಕ್ಷೆ ಪಟ್ಟನಲ್ಲ ಅವನು. ಈಗಾಗಲೇ ಅವನ ಜ್ಞಾನಿ, ಅವನು ತನಗೆ ಬಂದಿರುವ ಜ್ಞಾನದಿಂದ ತೃಪ್ತನಾಗಲಿಲ್ಲ, ಅಲ್ಪತೃಪ್ತನಾಗಲಿಲ್ಲ. ಅವನು ಇನ್ನಷ್ಟು ಸುಖ ಬೇಕು, ಇನ್ನಷ್ಟು ನೀನು ತಿಳ್ಕೋಬೇಕು ಅಂತ ಕೇಳಿದ. ಮತ್ತು ಈ ವಿಶ್ವಾಮಿತ್ರನ ಆದರ್ಶವನ್ನು ನಾವು ಪಾಲಿಸಬೇಕಲ್ಲ. ಮತ್ತು ಇಲ್ಲದೆ ನಾವು ಯಾವ ಕರ್ಮಕ್ಕಾಗಿ ಬ್ರಾಹ್ಮಣರು ಅಂತ ಅನ್ಸ್ಕೋಬೇಕು? ಸ್ವಲ್ಪ ಇದನ್ನು ವಿಚಾರ ಮಾಡಬೇಕು ನಾವು. ಇದು ಐತರೇಯ ಭಾಷೆಯಲ್ಲಿ ವಿಶ್ವಾಮಿತ್ರನ ಬಗ್ಗೆ ಬರುವಂಥ ಮಾತು. ಅದಕ್ಕಾಗಿ ಈ ಮಾತುಗಳನ್ನು ನಾನೆಲ್ಲ ಹೇಳಬೇಕಾಯ್ತು. ಈ ಯಾವುದೇ ಒಂದು ಗ್ರಂಥ, ಹರಿಕಥಾಮೃತಸಾರ ಇರ್ಬೋದು, ಮತ್ತೊಂದು ಯಾವುದೋ ಗ್ರಂಥ ಇರ್ಬೋದು, ನಾವು ಅಧ್ಯಯನ ಮಾಡುವಂಥ ಒಂದು ಮಾರ್ಗ ಇರ್ಬೋದು, ಈ ಆಚಾರ್ಯರ ಸರ್ವಮೂಲ, ಅದಕ್ಕೆ ಟೀಕೆಗಳು, ಟಿಪ್ಪಣಿಗಳು ಹೀಗಿವೆ. ಭಾಗವತ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಗಳಿವೆ, ನಾವು ಇದನ್ನೆಲ್ಲ ನೋಡಿದ್ದೇವೆ. ಒಂದು ಯಾವುದೋ ವಿಜಯಧ್ವಜರ ವ್ಯಾಖ್ಯಾನದ ಬಗ್ಗೆ, ಅಥವಾ ಯಾದವಾರ್ಯರ ವ್ಯಾಖ್ಯಾನದ ಬಗ್ಗೆ, ಮತ್ತೊಂದು ಯಾವುದೋ ವ್ಯಾಖ್ಯಾನದ ಬಗ್ಗೆ ನಮಗೆ ಯಾವುದೋ ಸಮಾಧಾನ ಕಾಣದೇ ಇರ್ಬೋದು. ಸಮಾಧಾನ ಕಾಣಲಿಲ್ಲ ಅಂದ ಮಾತ್ರಕ್ಕೆ ಆಯಾ ಜ್ಞಾನಿಗಳೇನಿದ್ದಾರೆ ಅವರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಗಳಿಸುವುದರಲ್ಲಿ ಏನೊಂದು ಮಹಾಪ್ರಯತ್ನ ಮಾಡಿದ್ದಾರೆ, ಅದನ್ನು ನಾವು ರಿಜೆಕ್ಟ್ ಮಾಡ್ತೇವೆ ಅಂತ ಅರ್ಥ ಅಲ್ಲ. ಅಂಥ ಮಹಾಜ್ಞಾನಿಗಳಾದವರು ಇಷ್ಟೆಲ್ಲ ಪರಿಶ್ರಮದಿಂದ ಟೀಕಾ ಟಿಪ್ಪಣಿಗಳನ್ನು ಬರೆದು ನಮಗೆ ಉಳಿಸಿ ಹೋಗಿದ್ದಾರೆ. ಆದ್ದರಿಂದ ನಮ್ಮಂಥವ್ರು 2 ಅಕ್ಷರ ಬರಿತಾ ಇದ್ದೀವಿ, 2 ಅಕ್ಷರ ಮಾತಾಡ್ತಾ ಇದ್ದೀವಿ. ಅದಿಲ್ಲದೆ ನಾವೇನು ಮಾಡ್ತಿದ್ದೆವು? ಆದ್ದರಿಂದ ಈ ಎಲ್ಲ ಗ್ರಂಥಗಳ ಬಗ್ಗೆನೂ ಕೂಡ ಇರಬೇಕಾದದ್ದು ನಮಗೆ ಇದು ಎಚ್ಚರ. ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುವಂಥ ಒಂದು ಮಾತು, ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ. ಸರ್ವಾನ್ ವೇದಾನ್, ಎಲ್ಲ ವೇದಗಳನ್ನು ಓದಬೇಕು, ಇತಿಹಾಸಗಳನ್ನು ಓದಬೇಕು. ಅಂದರೆ ಮಹಾಭಾರತ ಮತ್ತು ಪಂಚರಾತ್ರ, ಮೂಲ ರಾಮಾಯಣಗಳನ್ನು ಓದಬೇಕು. ಅವು ಸಿಕ್ಕರೆ ಸಪುರಾಣಾನ್, ಭಾಗವತಾದಿ 18 ಪುರಾಣಗಳನ್ನು ಓದಬೇಕು. ಸಯುಕ್ತಿಕಾನ್, ಅದಕ್ಕೆ ಸಂಬಂಧಪಟ್ಟಂಥ ಯುಕ್ತಿಗಳು ಬ್ರಹ್ಮಸೂತ್ರದಲ್ಲಿ ಪ್ರತಿಪಾದಿತ ಆಗಿದ್ದನ್ನು ಮನನ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಅಂಥ ಜ್ಞಾನಿಗೆ ಭಗವಂತ ತಿಳಿದು ಬರ್ತಾನಷ್ಟೆ. ಸರ್ವೈಶ್ಚ ವೇದೈ ಪರಮೋಹಿದೇವೋ ವಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್ ಅಂತ ಅಲ್ಲೇ ಬರುವಂಥ ಮತ್ತೊಂದು ಮಾತು, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂಥ ಮತ್ತೊಂದು ಮಾತು. ಭಗವಂತ ಸರ್ವೈ ವೇದೈ ಪ್ರಸಿದ್ಧೇತ್, ಎಷ್ಟು ಹೆಚ್ಚು ಶಾಸ್ತ್ರಗಳನ್ನು ನೀವು ಓದ್ತೀರಾ ಅಷ್ಟು ಹೆಚ್ಚು ಜ್ಞಾನ, ಅಷ್ಟು ಹೆಚ್ಚು ಆತ ಭಗವಂತ ನಮಗೆ ತಿಳಿದು ಬರ್ತಾನೆ. ನ ಅಲ್ಪವೇದೈ ಪ್ರಸಿದ್ಧೇತ್, ಕೆಲವು ಶಾಸ್ತ್ರಗಳಿಗೆ ಭಗವಂತ, ಶಾಸ್ತ್ರಗಳ ಮೂಲಕ ಭಗವಂತ ನಮಗೆ ತಿಳಿದು ಬರುವವನಲ್ಲ. ಕೆಲವೇ ಶಾಸ್ತ್ರಗಳನ್ನು ನೆಚ್ಚಿಕೊಂಡವರಿಗೆ ಭಗವಂತನ ಪೂರ್ಣ ಜ್ಞಾನ ಆಗುವುದೂ ಇಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಅನೇಕ ಗ್ರಂಥಗಳನ್ನು ಹೇಳಿದ್ದಾರೆ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಶಕ್ತಿಜಃ ಅಂತ. ಸರ್ವಶಾಸ್ತ್ರಗಳನ್ನು ಓದಬೇಕು, ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನು ಓದಬೇಕು. ಆ ಓದೋದ್ರ ಬಗ್ಗೆ ಕಾಂಪ್ರಮೈಸ್ ಬೇಡ. ಮತ್ತು ಅದೇ ದೃಷ್ಟಾಂತ, ದುಡ್ಡಿನ ಬಗ್ಗೆ ಎಂದಾದರೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವ? ಬೆಳಗ್ಗೆ ಎದ್ದು ಕೂಡಲೇ ಸಾಯಂಕಾಲ ಮಲಗೋದ್ರೊಳಗೆ ದುಡ್ಡು ಗಳಿಸಲಿಕ್ಕೆ ಹೇಗೆ ಪ್ರಯತ್ನ ಪಡ್ತೇವೆ? ನಮ್ಮ ಯೋಗ್ಯತೆ ಸಣ್ಣದು, ನಮ್ಗೆ ಇಷ್ಟೇ ದುಡ್ಡು ಸಾಕು ಅಂತ ಯಾರೂ ಆಲೋಚನೆ ಮಾಡಿಲ್ಲಲ್ಲ. ದುಡ್ಡಿನ ಬಗ್ಗೆ ಮತ್ತು ತೃಪ್ತಿ ಇಲ್ಲ ಅಂದಮೇಲೆ ಜ್ಞಾನದ ಬಗ್ಗೆ ಯಾಕೆ ತೃಪ್ತಿ ಇರಬೇಕು? ಸಕಲ ಶಾಸ್ತ್ರಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಓದಿ ಅದಕ್ಕನುಸಾರವಾಗಿ ಸಂಧ್ಯಾವಂದನೆ ಮೊದಲಾದ ಎಲ್ಲ ಕರ್ಮಗಳನ್ನು ಮಾಡಬೇಕು. ಯಾಕೆಂದರೆ ಆನಂದೋಹಿ ಫಲಂ ಯಸ್ಮಾತ್, ಮುಕ್ತಿಯಲ್ಲಿ ಮಹಾನಂದ ದೊರೆಯುವುದೇ ಅದರ ಫಲ. ಶಾಖಾಭೇದೋ ಶಕ್ತಿಜಃ, ಇವ್ರು ಯಾರೋ ಯಜುರ್ವೇದದ ಅಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿಗಳು, ಇವ್ರು ಯಾರೋ ಋಗ್ವೇದದವರು, ಬೋಧಾಯನದವರು, ಅವರು ಆಶ್ವಲಾಯನದವರು, ಅವರು ಸಾಮವೇದದವರು ಅಂತೆಲ್ಲ ಈ ಮಾತುಗಳೇನಿವೆ. ಸರ್ವವೇದಗಳನ್ನು ನಮ್ಗೆ ಓದಲಿಕ್ಕಾಗೋದಿಲ್ಲ, ಅದರಿಂದ ಕೆಲವನ್ನಾದರೂ ಓದ್ರಿ ಅಂತ ಶಾಸ್ತ್ರ ಹೇಳಿದೆ. ನಾನು ಯಜುರ್ವೇದದ ಅಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿ ನಾನು ಅಂತ ಮಾತ್ರಕ್ಕೆ ಅಷ್ಟನ್ನೇ ಓದಿ ನಾನು ತೃಪ್ತನಾಗಬಾರ್ದು. ಇನ್ನೂ ಹೆಚ್ಚು ನನಗೆ ಓದಲಿಕ್ಕೆ ಸಾಧ್ಯ ಇದ್ದರೆ ಅದು ಹೆಚ್ಚಿಂದ ನಾನು ಓದಲೇಬೇಕು. ನಿರಂತರವಾದಂಥ ಒಂದು ಪರಿಶ್ರಮ ಅದ್ರ ಬಗ್ಗೆ ನನಗೆ ಇರಲೇಬೇಕಾಗ್ತದೆ. ನಾನು ಅದ್ರ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳುವುದು
ಆತ್ಮವಂಚನೆ ಅಷ್ಟೇ. ಭಗವಂತನಿಗೇನಾಗಬೇಕಾಗಿಲ್ಲ. ಭಗವಂತನನ್ನು ನನಗಿಂತಲೂ ಹೆಚ್ಚು ತಿಳಿದಂತಹ ಜ್ಞಾನಿಗಳು, ಋಜುಗಣಸ್ಥರು, ಸ್ವಯಂ ಲಕ್ಷ್ಮೀದೇವಿ ಪೂರ್ಣವಾಗಿ ತಿಳಿದೇ ಹೋದರೂ ಕೂಡ ನಮಗಿಂತ ಹೆಚ್ಚು ತಿಳಿದು ಅವನನ್ನು ಹೆಚ್ಚು ಆರಾಧನೆ ಮಾಡುವಂಥವರು ಇದ್ದೇ ಇದ್ದಾರೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ಸಕಲ ಶಾಸ್ತ್ರಗಳಿಗೂ ತಾತ್ಪರ್ಯ ಏನು? ಭಗವಂತನ ಸರ್ವೋತ್ಕರ್ಷವನ್ನು ತಿಳಿಯುವುದೇ. ಅದನ್ನು ತಿಳಿದು ಆ ರಮಣನ ಗುಣಗಳನ್ನು ತಿಳಿದು ಅವನನ್ನು ಭಜಿಸುವುದೇ ತಮ್ಮ ಜೀವನದ ಫಲ ಅಂತ ತಿಳ್ಕೊಂಡು ಆ ಥರ ಭಜಿಸುವಂತಹ ಮಹಾಜ್ಞಾನಿಗಳಿದ್ದೇ ಇದ್ದಾರೆ. ನನಗಿಷ್ಟೇ ಸಾಕು, ನಾನಿಷ್ಟನ್ನೇ ಅಧ್ಯಯನ ಮಾಡ್ತೇನೆ, ನನಗೆ ಇದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ ಅಂತ ಯಾರು ಆಲೋಚನೆ ಮಾಡಿದರೆ ಅವನಿಗೆ ತನ್ನ ಸ್ವರೂಪಯೋಗ್ಯತೆ ಇನ್ನೂ ಗೊತ್ತಿಲ್ಲ. ಆದ್ದರಿಂದ ಅವನು ಆತ್ಮವಂಚನೆ ಮಾಡ್ಕೊಂಡಂತಾಗ್ತದೆ. ಗುರುವಾದವನು ಬಂದು ಹೇಳ್ತಾನೆ, ಏನು ಹೇಳಬೇಕೋ ಅದನ್ನು ಹೇಳ್ತಾನೆ. ನೀನು ಇಷ್ಟನ್ನು ಅಧ್ಯಯನ ಮಾಡಬೇಕು, ಇಷ್ಟು ಶ್ರವಣ ಮಾಡಿದ್ದು ಸಾಕು, ಇನ್ನು ಮನನ ಮಾಡು, ಇನ್ನು ಧ್ಯಾನ ಮಾಡು ಅಂತ ಹೇಳ್ತಾನೆ. ಸ್ವರೂಪ ಗುರುವಾದವನು ಬಂದು ಹೇಳ್ತಾನೆ. ಕೆಲವು ಸರಿ ಸ್ವರೂಪ ಗುರುವಾದವನು ಇನ್ನೂ ಬರುವ ಕಾಲ ಪಕ್ವ ಆಗಿಲ್ಲದೆ ಹೋದಾಗ ನಮ್ಮ ಸುತ್ತಮುತ್ತ ಇರುವಂಥ ಯಾರು ಗುರುಗಳು, ಜ್ಯೋತಿಷಿಗಳು, ಪುರೋಹಿತರು, ಮತ್ತಾರೋ ಆಪ್ತರಾದವರು ಅವರೆಲ್ಲ ನೀವು ಹೀಗೆ ಅಧ್ಯಯನ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ಪ್ರೋತ್ಸಾಹ ಕೊಡ್ತಿರ್ತಾರೆ. ಅದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಳ್ಬೇಕು. ಆದ್ದರಿಂದ ಬ್ರಾಹ್ಮಣರು, ಬ್ರಾಹ್ಮಣೇತರರು, ಸ್ತ್ರೀಯರು, ಪುರುಷರು, ಶ್ರೀಮಂತರು, ಬಡವರು, ಪಂಡಿತರು, ಪಾಮರರು ಎಲ್ಲರೂ ಕೂಡ ಶಾಸ್ತ್ರಗಳನ್ನು ತಮಗೆ ಉಚಿತವಾದ ರೀತಿಯಲ್ಲಿ ಆ ಶಾಸ್ತ್ರಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಲೇಬೇಕು. ಎಷ್ಟೆಷ್ಟು ಸಾಧ್ಯವೋ ಯಾವ್ಯಾವ ಶಾಸ್ತ್ರಗಳನ್ನು ತಾವು ಅಧ್ಯಯನ ಮಾಡಲಿಕ್ಕೆ ಶಾಸ್ತ್ರದ ಸಮ್ಮತಿ ಇದೆಯೋ, ಸಂಪ್ರದಾಯದ ಸಮ್ಮತಿ ಇದೆಯೋ ಅಷ್ಟೆಲ್ಲವನ್ನು ಕೂಡ ಅವರು ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ಅವರು ಅಲ್ಪತೃಪ್ತರಾಗಿ ಇದ್ದು ತಮ್ಮ ಮಹಾಫಲವನ್ನು ಕಳ್ಕೊಳ್ಳುವಂಥ ಒಂದು ಸ್ಥಿತಿಗೆ ತಲುಪಬಾರದು ಅಂತನ್ನೋದನ್ನು ನಾನು, ಇದು ಭಾಗವತಕ್ಕೂ ಸಂಬಂಧಪಡ್ತದೆ. ಭಾಗವತ ಪ್ರವಚನದ ಹೊರತಾಗಿಯೂ ಕೂಡ ನಾವು ಬೇರೆ ಯಾವುದನ್ನೇ ನಾವು ಅರ್ಥ ಮಾಡ್ಕೊಳ್ಳುವಾಗಲೂ ಕೂಡ, ಬೇರೆ ಯಾವುದನ್ನೇ ಓದುವಾಗಲೂ ಕೂಡ, ಮಹಾಭಾರತ ಮತ್ತು ಯಾವುದೋ ಶಾಸ್ತ್ರ ಅದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಥ ಒಂದು ಚಿಂತನೆ ಇದು, ಬಂಚ್ ಆಫ್ ಥಾಟ್ಸ್ ಇದು. ಕೆಲವರು ಜಿಜ್ಞಾಸೆ ವ್ಯಕ್ತ ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ ಕೂಡ ಈ ಅಭಿಪ್ರಾಯವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.